ಸೋಕೋ ಟೀಮ್ ಅಂತ ಇದೆ, ಅದರ ಜೊತೆಗೆ ಶ್ವಾನದಳನೂ ಕೂಡ ಕಂಪಲ್ಸರಿ ವಿಸಿಟ್ ಮಾಡ್ತಾರೆ, ರಾತ್ರಿ ಕೂಡ ವಿಸಿಟ್ ಮಾಡಿದ್ದಾರೆ. ಅದಾದಮೇಲೆ ಇಮಿಡಿಯೇಟಾಗಿ ಅದು ಏನು ನಮ್ಮದು ತುಂಗಾ 2 ಅಂತ ಹೇಳಿ ಶ್ವಾನ ಇದೆ, ಅದು ಕೂಡ ಇಮಿಡಿಯೇಟಾಗಿ ಅಲ್ಲಿಂದ ಚೆನ್ನಾಪುರಕ್ಕೆ ಸುಮಾರು 8 ಕಿಲೋಮೀಟರ್ ಆಗ್ತದೆ, ಅದು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗಿದೆ. ಅದು ಇನ್ನೂ ಕೋಪ ಆರಿರಲಿಲ್ಲ ಅಂತ, ಬಟ್ ಇಮಿಡಿಯೇಟಾಗಿ ನಮ್ಮವರು ಹೋಗಿ ಅವನನ್ನು ಸೆಕ್ಯೂರ್ ಮಾಡಿರೋದ್ರಿಂದ ಅದು ಕೂಡ ನೆಕ್ಸ್ಟು ಮರ್ಡರ್ ಆಗೋದು ಕೂಡ ತಪ್ಪಿದೆ. ಮತ್ತು ನಮ್ಮ ತುಂಗಾ ಏನಿದೆ ತುಂಗಾ 2 ಅದು ಕೂಡ ತುಂಬ ಒಳ್ಳೆ ಕೆಲಸ ಮಾಡಿದೆ. ಅದಕ್ಕೆ ಹೆಂಡತಿಯೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ದ ವ್ಯಕ್ತಿಯನ್ನು ಮಚ್ಚಿನಿಂದ ಹೊಡೆದು ಕೊಲೆ ಮಾಡಿದ ಆರೋಪಿ ಪತಿಯನ್ನು ಕೇವಲ 6 ಗಂಟೆಗಳಲ್ಲಿ ಪೊಲೀಸ್ ಶ್ವಾನದಳ ತುಂಗಾ 2 ಸಹಾಯದಿಂದ ಬಂಧಿಸಲಾಗಿದೆ. ಧಾರಾಕಾರ ಮಳೆಯನ್ನು ಲೆಕ್ಕಿಸದೆ ಕೊಲೆಗಾರನ ಸುಳಿವು ನೀಡಿದ ಪೊಲೀಸ್ ಶ್ವಾನದಳ ತುಂಗಾ 2ರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆ ವ್ಯಕ್ತವಾಗಿದೆ. ಸುರಿಯುತ್ತಿರುವ ಮಳೆಯ ಮಧ್ಯೆಯೂ ದಾವಣಗೆರೆ ಜಿಲ್ಲಾ ಪೊಲೀಸ್ ಮತ್ತು ತುಂಗಾ ಶ್ವಾನದಳದ ಸಿಬ್ಬಂದಿಗಳಾದ ಶಫಿಯುಲ್ಲಾ, ದರ್ಗಾನಾಯಕ್ ಅವರೊಂದಿಗೆ ಆರೋಪಿಯ ಚಲನವಲನ ಗುರುತಿಸುವಲ್ಲಿ ಮಾಡಿದ ಕಾರ್ಯ ಶ್ಲಾಘನೀಯವಾಗಿದೆ. ನಿನ್ನೆ ದಿವಸ ಸಂತೆಬೆನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು 9:15 ಸಮಯದಲ್ಲಿ ಒಬ್ಬ ವ್ಯಕ್ತಿ ಕೊಲೆ ಆಗಿರ್ತಾರೆ. ತದನಂತರ ಪರಿಶೀಲಿಸಲಾಗಿ ಅವರು ಸಂತೋಷ್ ಚೆನ್ನಾಪುರದವರು, ಸಂತೆಬೆನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯವರು, ಸುಮಾರು 33 ವರ್ಷ ಅಂತ ಹೇಳಿ ಗೊತ್ತಾಗುತ್ತೆ. ಅದಾದಮೇಲೆ ನಮ್ಮವರು ಪರಿಶೀಲನೆ ಮಾಡಿದಾಗ ಯಾಕೆ ಈ ರೀತಿ ಘಟನೆ ಆಗಿದೆ, ಯಾರು ಮಾಡಿದವರು ಅಂತ ಹೇಳಿದಾಗ ಪರಿಶೀಲಿಸಲಾಗಿ ತದನಂತರ ಇದಕ್ಕೆ ಸಂಬಂಧಪಟ್ಟಂತೆ ಆರೋಪಿ ರಂಗಸ್ವಾಮಿ ಅಂತ ಹೇಳಿ ಅವನು ಕೂಡ ಚೆನ್ನಾಪುರ ವಿಲೇಜ್ ಅವರೇ ಆಗಿರ್ತಾರೆ. ಅದ್ರ ಜೊತೆಗೆ ಹನುಮಂತ ಮತ್ತು ಮಹಾಂತೇಶ್, ಹನುಮಂತಪ್ಪ ಮತ್ತು ಮಹಾರುದ್ರಪ್ಪ ಇನ್ನಿಬ್ಬರು ಕೂಡ ಇದರಲ್ಲಿ ಇದ್ದಾರೆ ಅಂತ ಗೊತ್ತಾಗಿ ನಾವು 3 ಜನಕ್ಕೆ ಈಗಾಗಲೇ ಸೆಕ್ಯೂರ್ ಮಾಡಿದ್ದೇವೆ. ಜುಲೈ 15ರ ರಾತ್ರಿ 9:30 ಸುಮಾರಿಗೆ ಸಂತೆಬೆನ್ನೂರು ಗ್ರಾಮದ ಮುಖ್ಯ ರಸ್ತೆಯ ಪೆಟ್ರೋಲಿಯಂ ಪಂಪ್ ಎದುರಿನ ರಸ್ತೆಯಲ್ಲಿ ಸಂತೋಷ್ನನ್ನು ಕೆಲ ದುಷ್ಕರ್ಮಿಗಳು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಹತ್ಯೆ ವಿಷಯ ತಿಳಿದ ಗ್ರಾಮಸ್ಥರಲ್ಲಿ ಕೆಲವು ಗಂಟೆಗಳ ಕಾಲಾಭಾಯದ ವಾತಾವರಣ ಮೂಡಿಸಿತು. ಅವ್ರನ್ನ ಕರೆದು ವಿಚಾರಿಸಲಾಗಿ ಗೊತ್ತಾಗ್ತದೆ ಯಾರು ಸತ್ತೋಗಿದ್ದಾರೆ, ಅವನು ಸಂತೋಷ್ ಅನ್ನೋನಿಗೆ ಯಾರು ಕೊಲೆ ಮಾಡಿದ್ದಾರೆ ಅಲ್ಲ ರಂಗಸ್ವಾಮಿ, ಅವನ ಹೆಂಡತಿ ಜೊತೆ ಅನೈತಿಕ ಸಂಬಂಧ ಇದೆ ಅಂತ ಹೇಳಿ ಗಂಡನಿಗೆ ತಿಳಿದು ಬಂದ ಮೇಲೆ ಅದರಿಂದ ಉದ್ರಿಕ್ತಗೊಂಡು ಈ ರೀತಿ ಮಾಡಿರೋದಾಗಿ ಕಂಡು ಬಂದಿರ್ತದೆ. ಮಗ ಸತ್ತೋಗಿದ್ದಾನೆ, ಮಕ್ಕಳು ಹೋಗಿದ್ದಾರೆ. ಸಾಯಿಸ್ಬಿಟ್ಟು ನನ್ನ ಆಟ್ಗಳ ಮಗನ ಓಲೆ ಅಂತ ತೆಗೆದ್ಬಿಟ್ನಲ್ಲಪ್ಪ, ಎಲ್ಲ ಮುಣಗನಪ್ಪ ನಾನು. ಅಯ್ಯಪ್ಪ ಸಂತು, ಎಲ್ಲ ಜೀವ ನನ್ನ ಮಗನೇ. ನಮಗೆ ನ್ಯಾಯ ಸಿಗ್ಬೇಕು, ಅವಳಿಗೆ ಯಾರು ಇಲ್ಲ, ಮಕ್ಕಳು ಇಲ್ಲ, ಭಾರಿ ಕಷ್ಟ ಇದೆ ಅವ್ರಿಗೆ. ನೋಡ್ರಿ ಏನ್ ಮಾಡ್ತೀರಿ ಮಾಡ್ರಿ, ನೋಡ್ಕೊಳಕ್ ಯಾರ್ಯಾರು ಇಲ್ಲ, ಹೆಣ್ಮಕ್ಳು ಇಲ್ಲ. ಮಾಡಿದ ತಪ್ಪು ಮಾಡಿದ್ರೆ ಯಾರು ಸಹಜ ಅಂತ ಯಾರು ಹೇಳಲ್ಲ, ತಿದ್ದಿ ಹೇಳ್ಬೇಕು.
ಅವನು ಹೇಳ್ತಾನೆ ಇವರು ಮಾವನೇ ಆಗಬೇಕು, ದೂರ ಸಂಬಂಧಿ ಇದ್ದಾರೆ, ಮೊದಲೇ ಅವರಿಬ್ಬರಿಗೆ ಲವ್ ಇತ್ತಂತೆ, ಅದ ನಂತರ ನಾನು ಬಿಟ್ಟಿದ್ದಾರೆ ಅಂತ ಹೇಳಿ ಇವನು ಕೂಡ ಪ್ರೀತಿಸಿ ಮದುವೆ ಆಗಿದ್ದೀನಿ ಅಂತಲೇ ಹೇಳ್ತಾನೆ. 7 ವರ್ಷಗಳ ಹಿಂದೆ ನಾನು ಪ್ರೀತಿಸಿ ಮದುವೆ ಆಗಿದ್ದೇನೆ, ಅವಾಗ ಇವರೆಲ್ಲ ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇನ್ ಬಿಟ್ವೀನ್ ಇದೇ ವಿಷಯಕ್ಕೆ ನಮಗೊಂದು 2 ಸಲ ಗಲಾಟೆ ಕೂಡ ಆಗಿತ್ತು. ನಮ್ಮ ಮನೆಯ ಹಿರಿಯವರೆಲ್ಲ ಕರೆಸಿ ನಮಗೆ ಸಮಾಧಾನ ಮಾಡಿ ಕಳಿಸಿದ್ರು. ಹಾಗಾಗಿ ನನ್ನ ಹೆಂಡತಿ ಸರಿಯಾಗಿದ್ದಾಳೆ ಅಂತ ಹೇಳಿ ನಾನು ಇದ್ದೆ. ಬಟ್ ಈಗ ನನಗೆ ಸ್ವಲ್ಪ ದಿವಸಗಳ ನಂತರ ಈಗ 2022ರಿಂದ ಅವನ ಹೆಂಡತಿಗೆ ಸಂತೆಬೆನ್ನೂರಲ್ಲಿ ಒಂದು ಬ್ಯೂಟಿ ಪಾರ್ಲರ್ ಕೂಡ ಮಾಡಿಕೊಟ್ಟಿರ್ತಾನೆ. ಸೊ ನೆಮ್ಮದಿಯಾಗಿ ಜೀವನ ನಡೆಸ್ತಾ ಇದ್ವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ನನ್ನ ಹೆಂಡತಿ ಬೇರೆ ಫೋನ್ ಯೂಸ್ ಮಾಡೋದು ನನ್ನ ಗಮನಕ್ಕೆ ಬಂದಿರ್ತದೆ. ಅದನ್ನು ಪರಿಶೀಲಿಸಲಾಗಿ ಮತ್ತು ಕೆಲವೊಂದು ವಿಚಾರಗಳಿಂದ ನನಗೂ ಕೂಡ ಮನದಟ್ಟಾಗಿದೆ ಇವ್ರಿಗೆ ಬೇರೆಯವ್ರ ಜೊತೆ ಅನೈತಿಕ ಸಂಬಂಧ ಇರೋದು. ಹಾಗಾಗಿ ನಾನು ಈ ರೀತಿ ಮಾಡಿದ್ದೀನಿ. ಕೋಪ ಬಂದು ನಾನು ಇಷ್ಟು ನಂಬಿಕೆಯಿಂದ ಜೀವನ ಮಾಡ್ತಾಯಿದ್ದೆ, ಪ್ರೀತಿ ಮಾಡಿ ನಾನು ಮದುವೆ ಆದೆ, ಎಲ್ಲಕ್ಕೆ ದ್ರೋಹ ಮಾಡಿದರು, ನಂಬಿಕೆ ದ್ರೋಹ ಮಾಡಿದ್ದಾರೆ, ನನಗೆ ಮೋಸ ಮಾಡಿದ್ದಾರೆ, ಹಾಗಾಗಿ ನಾನು ಈ ರೀತಿ ಮಾಡಿದ್ದೀನಿ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಹೌದು, ಇಮಿಡಿಯೇಟಾಗಿ ನಮ್ಮದು ಯಾವುದೇ 9 ಗಂಟೆಗೆ ಹೋದ 9 ಗಂಟೆಗೆ ಹೋದನು. ಫೋನ್ ಮಾಡಿದೆ, ಫೋನೇ ಎತ್ತಲಿಲ್ಲ. ಊಟಕ್ಕೆ ಮಾಡಿ ಕರೆದೆ, ಇವ್ರು ನೀನು ತಂದ್ಕೊಟ್ಟ ಸಾರು ಮಾಡಿ ಉಣ್ಣಕ್ಕೆ ಬರಪ್ಪಂದ್ರೆ ಫೋನೇ ಎತ್ತಲಿಲ್ಲ. ನನ್ನ ಮಗ ಫೋನೇ ಎತ್ತಲಿಲ್ಲ. ಹುಡುಕ್ಯಂತ ಹೋದ್ರು ನನ್ನ ಮಗ ನನಗೆ ಸಿಗಲ್ಲ ನನಗೂ ಸಿಗಲ್ಲ, ನನ್ನ ಮಗ ಸಿಗಲ್ಲ ಇಬ್ರು ಕಳ್ಕೊಂಡ್ಬಿಟ್ಟ ಇನ್ನು 7 ತಿಂಗಾಗಿಲ್ಲ, ಇಬ್ಬರನ್ನು ಕಳ್ಕೊಂಡ್ಬಿಟ್ಟನೆ ನನಗೆ. ಎಲ್ಲಾರು ಅವನೇ ನನಗೆ ಮನೆ ಕಟ್ಟ ಕೆಲ್ಸಕ್ಕೆ ಹೋಗೋಣ ಮನೆ ಕಟ್ಟ ಕೆಲ್ಸಕ್ಕೆ ಹೋಗೋಣ ಅವನು ತೋರ್ಬೇಕು, ನಮ್ಮ ವಾಟೆ ತಿನ್ಬೇಕು ಅವನು ಇಲ್ಲೇ ನಾನು ಏನು ಮಾಡೋಣ ಭಿಕ್ಷೆ ಬೇರೆ ನಾನು ಭಿಕ್ಷೆ ಬೇರ್ಬೇಕು ಪಕ್ಕತ್ತೆ ನನಗೆ ನನ್ನ ಮಗ ಹೋಗ್ಬಿಟ್ಟ ನನ್ನ ಬಿಟ್ಟು. ಅಯ್ಯಪ್ಪ ಏನು ನಮ್ಮ ಅಣ್ಣಗೆ ಏನಾಗಿತ್ತು ಅದು ಅವನಿಗೆ ಆಗ್ಲೇಬೇಕು. ಅವನನ್ನ ಯಾರು ಬಿಡ್ಬಾರ್ದು. ಅವನು ಅದೇ ತರ ಕೊಲೆ ಮಾಡಿ ಸಾಯಿಸ್ಬೇಕು ಅವನಿಗೆ ಅಷ್ಟೇ. ನಮ್ಮ ದೊಡ್ಡಮ್ಮ ನ್ಯಾಯ ಒತ್ತಿಸ್ಕೊಟ್ಟಿ ಸರ್ ನೀವೆಲ್ಲ ಅಷ್ಟೇ. ಈ ಮಕ್ಕಳೆಲ್ಲ ಸರ್ ಇವ್ನು 2ನೇನು ಇವ್ನು ಲಾಸ್ಟ್ನೇನು ಸರ್. ಈಗ 7 ತಿಂಗಳಾಗಿಲ್ಲ ಒಬ್ಬ ಮಗ ಸತ್ತಿ. ಏನ್ ಸರ್ ಕೊಲೆ ಅಂದ್ರೆ ಏನ್ ಅನ್ಕೊಂಡಿದಾರ ಅವರು? ಅದೇನೋ ಅದು ಹುಟ್ಟಕ್ಕಿಂತ ಎಷ್ಟು ಕಷ್ಟಪಟ್ಟು ಸಾಕಿರಲ್ವಾ ಸರ್ ಅವರು? ಅವ್ರಿಗೂ ಈ ಜೀವ ಇರಲ್ವಾ? ಅವ್ರಿಗೂ ಆಸೆ ಆಕಾಂಕ್ಷೆ ಇರಲ್ವಾ? ಇನ್ನು ಮದುವೆ ಆಗಿಲ್ಲ ಸರ್ ಅವನು. ಅವ್ನು ಹೆಂಡ್ತಿನ ನೆಟ್ಟಾಗಿ ಇಟ್ಕೋಬೇಕು ಸರ್. ಅವನು ಗಂಡ್ಮಕ್ಳು 1000 ಜನ ಹತ್ರ ಹೋಗ್ತಾರೆ ತಾನೆ. ಗಂಡ್ಮಕ್ಳು ಏನ್ ತಪ್ಪಾದ್ರೂ ಬರುತ್ತಾ? ಅವ್ರು ಸರಿ ಇದಲ್ಲ. ಫಸ್ಟ್ ಹೆಂಡ್ತಿ ಕೊಲೆ ಮಾಡ್ತಾನೆ ಬರ್ಬೇಕು. ಅವನೇನೇ ಇದ್ರು ಹೆಂಡ್ತಿ ಫಸ್ಟ್ ನೆಟ್ಟಾಗಿ ಇಟ್ಕೊಂಡ್ಮೇಲೆ ಅವನೆಂತ ಗಂಡ್ಸು ಇಲ್ಲಿ ಬಂದಿರೋದನು. ಹೀನಸ್ ಕೇಸಸ್ ವಿಚ್ ಆರ್ ಆಫ್ 7 years ಮತ್ತು ಅದಕ್ಕಿಂತ ಹೆಚ್ಚು ಶಿಕ್ಷೆ ಇರುವಂತಹ ಪ್ರಕರಣಗಳಲ್ಲಿ ನಮ್ಮದು ಒಂದು ಸೋಕೋ ಟೀಮ್ ಅಂತ ಇದೆ. ಅದರ ಜೊತೆಗೆ ಶ್ವಾನದಣ್ಣನು ಕೂಡ ಕಂಪಲ್ಸರಿ ವಿಸಿಟ್ ಮಾಡ್ತಾರೆ, ರಾತ್ರಿ ಕೂಡ ವಿಸಿಟ್ ಮಾಡಿದ್ದಾರೆ. ಅದಾದಮೇಲೆ ಇಮಿಡಿಯೇಟಾಗಿ ಅದು ಏನು ನಮ್ಮದು ತುಂಗಾ 2 ಅಂತ ಹೇಳಿ ಶ್ವಾನ ಇದೆ, ಅದು ಕೂಡ ಇಮಿಡಿಯೇಟಾಗಿ ಅಲ್ಲಿಂದ ಚೆನ್ನಾಪುರಕ್ಕೆ ಸುಮಾರು 8 ಕಿಲೋಮೀಟರ್ ಆಗ್ತದೆ, ಅದು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗಿದೆ. ಸೊ ನಮ್ಮವರು ಕೂಡ ಹೋಗಿದ್ದರು. ಈಗೆಲ್ಲ ಇದರಿಂದ ನಮಗೆ ಇಮಿಡಿಯೇಟಾಗಿ ಆರೋಪಿ ಸೆಕ್ಯೂರ್ ಆದರು. ಬಟ್ ಇದರಿಂದ ಇನ್ನೊಂದು ಏನು ಗೊತ್ತಾಯ್ತಂದರೆ ಇವನು ಇಲ್ಲಿ ಅಷ್ಟೇ ಕೊಲೆ ಮಾಡಿಲ್ಲ. ಇದಾದ ನಂತರ ಅದೇ ಕೋಪದಲ್ಲಿ ಮನೆಗೆ ಹೋಗಿರ್ತಾನೆ.
ಅವನ ಹೆಂಡತಿ ಹತ್ರ ಹೋಗಿ ಜಗಳ ಮಾಡ್ತಾ ಇರ್ತಾನೆ, ಅವನಿಗೆ ಹೊಡೆದು ಕೈಯಲ್ಲೆಲ್ಲ ಮುರಿದು ಅವಳನ್ನು ಕೊಲೆ ಮಾಡೋ ಉದ್ದೇಶದಿಂದಲೇ ನಾನು ಹೋಗಿದ್ದೆ ಅಂತ ಹೇಳ್ತಾನೆ. ನನಗೆ ಅದು ಇನ್ನೂ ಕೋಪ ಆರಿರಲಿಲ್ಲ ಅಂತ. ಬಟ್ ಇಮಿಡಿಯೇಟಾಗಿ ನಮ್ಮವರು ಹೋಗಿ ಅವನನ್ನು ಸೆಕ್ಯೂರ್ ಮಾಡಿರೋದ್ರಿಂದ ಅದು ಕೂಡ ನೆಕ್ಸ್ಟು ಮರ್ಡ್ರ್ ಆಗೋದು ಕೂಡ ತಪ್ಪಿದೆ. ಮತ್ತು ನಮ್ಮ ತುಂಗ ಏನಿದೆ, ತುಂಗ 2 ಅದು ಕೂಡ ತುಂಬ ಒಳ್ಳೆ ಕೆಲಸ ಮಾಡಿದೆ. ಅದಕ್ಕಿಂತ ಮೊದಲು ನಮ್ಮ ಹೈವೇ ಪ್ಯಾಟ್ರೋಲಿಂಗ್ ವೆಹಿಕಲಲ್ಲಿ ಪ್ಯಾಟ್ರೋಲ್ ಮಾಡ್ತಾ ಇರ್ತಾರೆ, ನೈಟ್ ಗಸ್ತು ತಿರುಗ್ತಾ ಇರ್ತಾರೆ. ಆಗ ಇಮಿಡಿಯೇಟಾಗಿ ಅಲ್ಲಿ ಯಾರೋ ಈ ಥರ ಕೂತಿದಾರಲ್ಲ ಅಂತ ಹೇಳಿ ಹೋಗಿ ನೋಡ್ತಾರೆ. ಅವರೇ ಫಸ್ಟ್ ರೆಸ್ಪಾಂಡೆಂಟು ಮತ್ತು ಫಸ್ಟ್ ಅವರೇ ಇಮಿಡಿಯೇಟಾಗಿ ಅವರನ್ನು ನೋಡಿದವರು ಕೂಡ ಆಗಿರ್ತಾರೆ. ಅವ್ರಿಗೆ ಏನಾಗಿದೆ ಅಂತ ಹಿಂಗೆ ನೋಡೋಷ್ಟರೊಳಗೆ ಅವನಲ್ಲೇ ಕುಸಿದು ಬೀಳ್ತಾನೆ. ಅವನ ಕಿವಿ ಮತ್ತು ಈ ತಲೆ ಭಾಗದಲ್ಲಿ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ರಕ್ತ ಜಾಸ್ತಿ ಸೋರೋಗಿ ಅಲ್ಲೇ ಕುಸಿದು ಬಿದ್ದು ಇಮಿಡಿಯೇಟಾಗಿ ಶಿಫ್ಟ್ ಮಾಡೋಷ್ಟರೊಳಗೆ ಅವನಲ್ಲೇ ಸತ್ತೋಗಿರ್ತಾನೆ. ಬಟ್ ಇವನು ಬರಬೇಕಾದ್ರೆ ಆ ವೆಹಿಕಲ್ ಪಾಸ್ ಆಗಿದ್ದು ಆರೋಪಿದು ಕೂಡ ನೋಡಿದೆ ಹೇಳ್ತಾರೆ. ಸೊ ಈ ಎಲ್ಲ ಇದ್ರ ಮೇಲೆ ನಮ್ಮವರು ಇಮಿಡಿಯೇಟಾಗಿ ಹೋಗಿ ಅವ್ರನ್ನ ಸೆಕ್ಯೂರ್ ಮಾಡಿ ಮತ್ತೊಂದು ಮರ್ಡರ್ ಆಗೋದನ್ನು ಕೂಡ ತಪ್ಪಿಸಿದ್ದಾರೆ. ಸರ್ ಒಳ್ಳೆಯ ಅನ್ಯೂನ್ಯವಾದ ಜೀವನವನ್ನು ಗಂಡ ಹೆಂಡತಿ ನಡೆಸ್ಕೊಂತಿದ್ರು ಸರ್. ಅವನು ಅಂಗಡಿ ಮಾಡ್ಕೊಂಡು ಎಗ್ ರೈಸ್ ಮಾಡ್ಕೊಂತ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡೋರು. ಐಎಮ್ನು ಬ್ಯೂಟಿ ಪಾರ್ಲರ್ ಮಾಡ್ಕೊಂಡು ಸಂತೆಬೆನ್ನೂರಲ್ಲಿ ಸುಖ ಸಂಸಾರ ಮಾಡ್ತಿದ್ರು. ಇಂಥ ಒಂದು ಘಟನೆ ಇನ್ನು ಚನ್ನಗಿರಿ ತಾಲೂಕಿನಲ್ಲಿ ಆದಂಥ ಘಟನೆ ಮುಂದೆ ಎಲ್ಲೂ ಆಗಿರಬಾರ್ದು. ಮಕ್ಕಳು ಮರಿ ಭವಿಷ್ಯ ಹಾಳಾಗುತ್ತೆ, ಅವರು ಜೀವನ ಮಾಡೋದೇ ಕಷ್ಟ. ಅಂಥದ್ರಾಗೂ ಮಕ್ಕಳು ಮರಿಗೆ ಬಿಟ್ಟು ಅವ್ರ ಪಾಡೋರ್ಗೂ ಹೋದರೆ ಮುಂದಿನ ಜೀವನ ಮಕ್ಕಳ ಗತಿ ಏನು ಅನ್ನೋದ್ರ ಬಗ್ಗೆ ಭಾಳ. ಸರ್ ಅವ್ರು ಅರೇಂಜ್ ಮ್ಯಾರೇಜ್ ಆಗಿ ಚೆನ್ನಾಗಿ ಸುಖವಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಿದ್ರು. ಆದರೂ ಯಾವುದೇ ಒಂದು ಇದಕ್ಕೂ ಇದು ಮಾಡಿಲ್ಲ ಅಂತ ನಮಗೆ ಅನಿಸಿತ್ತು. ಆದರೆ ಈ ಥರ ಮಾಡಿರೋದ್ರಿಂದ ಭಾಳ ಇದು ಆಘಾತಕಾರಿ ವಿಚಾರ ಆಗಿತ್ತು. ಈ ಸುಮಾರು ಈಗ ಒಂದು 8 ವರ್ಷ ಆಯ್ತು ಸರ್ ಮದುವೆಯಾಗಿ. ಮಕ್ಕಳು 2, ಒಂದು ಗಂಡು ಒಂದು ಹೆಣ್ಣು ಸರ್. ಊರಲ್ಲೆಲ್ಲ ಅನ್ಯೂನ್ಯವಾಗಿದ್ದರು ಸರ್, ಚೆನ್ನಾಗಿದ್ದು. ಎಲ್ಲರನ್ನೂ ಮಾತಾಡ್ಸ್ಕೊಂತ ಎಲ್ಲರ ತೆಗೆದು ಬ್ಯೂಟಿ ಪಾರ್ಲರ್ ಮಾಡ್ಕೊಂಡು ಮದುವೆಗಳು ಫಂಕ್ಷನ್ಗಳೆಲ್ಲ ಅಟೆಂಡ್ ಮಾಡ್ಕೊಂಡು ಚೆನ್ನಾಗಿದ್ದರು ಸರ್. ಅಂಥದ್ದೇನು ಕಂಡು ಬಂದಿಲ್ಲ. ಆದರೆ ಅವ್ರು ಹೇಳಿದ ಮೇಲೆ ಈ ಥರ ಸಂತೆಬೆನ್ನೂರಲ್ಲಿ ಇದು ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಯ್ತು ಸರ್. ನಮ್ಮ ಹೆಸರು ರಂಗಪ್ಪ ಅಂತ. ಅದೇನೋ ಗೊತ್ತಿಲ್ಲ ಸರ್ ನಮಗೇನು ಅದ್ರ ಬಗ್ಗೆ ಏನು ಮಾಹಿತಿ ಗೊತ್ತಿಲ್ಲ. ಆದರೂ ಈ ಥರ ಮಾಡಬೇಡಮ್ಮ ಅಂತೇಳಿ ಕೂಲಂಕಷ ಕೂತ್ಕೊಂಡು ಮನೆಯವರು ಕೂಡ ಹೇಳಿದ್ರಂತೆ ಬುದ್ಧಿವಾದನ. ಇದರಲ್ಲಿ ಇವನು ಮರ್ಡರ್ ಮಾಡಿರೋದು ನಾನು ಒಬ್ಬನೇ ಇದ್ದದ್ದು ಸ್ಪಾಟಲ್ಲಿ ಒಬ್ಬನೇ. ಬಟ್ ಅದ್ರ ಜೊತೆಗೆ ಇಬ್ಬರು ಫ್ರೆಂಡ್ಸ್ಗೆ ಅವನು ಹೇಳಿರ್ತಾನೆ, ಅವ್ರನ್ನ ಕರ್ಕೊಂಡು ಹೋಗಿರ್ತಾನೆ. ಅವ್ರು ದೂರದಲ್ಲಿ ಇದ್ವಿ ನಾವು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಕೂಡ ನಾವು ವಿಚಾರಣೆಯನ್ನು ಮಾಡ್ತಾಯಿದ್ದೇವೆ. ಹೌದು, ಇವನು ಕುಡ್ದಿಲ್ಲ, ಬಟ್ ಅವನ ಫ್ರೆಂಡ್ಸು ಕುಡ್ದಿರ್ತಾರೆ. ಅವ್ನು ಯಾರು ಮೃತ ಇದ್ದಾರೆ, ಸೊ ಅವರು ಕೂಡ ಕುಡ್ದಿದ್ರು. ಹಾಗಾಗಿ ಅವನಿಗೆ ಜ್ಞಾನ ಇರಲಿಲ್ಲ. ನಾನು ಹೋಗಿ ಡೈರೆಕ್ಟಾಗಿ ಅವ್ನು ಹೀಗೆ ಕೂತ್ಕೊಂಡು ಫೋನಲ್ಲಿ ಮಾತಾಡ್ತಾ ಇದ್ದ ರೋಡ್ ಬದಿಯಲ್ಲಿ ಆ ಕಡೆ ಕಟ್ಟೆ ಮೇಲೆ. ನಾನು ಇಮಿಡಿಯೇಟಾಗಿ ಹೋಗಿ ಏನು ಅಡಿಕೆ ಸುಲಿತಾರೆ, ಅದಕ್ಕೆ ಒಂದು ಮಚ್ ಥರ ಇರ್ತದೆ, ಅದರಲ್ಲಿ ತಲೆಗೆ ಬಲವಾಗಿ ಪೆಟ್ಟು ಬೈದಿದ್ದರಿಂದ ಅವನು ಜಾಸ್ತಿ ಕುಡಿದು ಮತ್ತಿನಲ್ಲಿದ್ದಾಗ ಇಮಿಡಿಯೇಟ್ ರಿಯಾಕ್ಟ್ ಮಾಡಲಿಕ್ಕೆ ಕೂಡ ಅವನಿಗೆ ಆಗಿರಲ್ಲ. ಹಾಗಾಗಿ ಅಲ್ಲೇ ಕುಸಿದು ಬೀಳ್ತಾನೆ. ಅದೇ ಅವನಿಗೆ ಹೇಳಿದ್ದಾನೆ ಪ್ಲ್ಯಾನು. ಬಟ್ ಇವರೇನು ಹೇಳ್ತಾ ಇದ್ದಾರೆ, ಅಲ್ಲಿ ನಾನು ಜೊತೆಯಲ್ಲಿ ಸ್ಪಾಟಲ್ಲಿ ಮಾಡೋಕ್ಕೆ ಹೊಡೆದಿದ್ದೀವಿ. ಇವನೊಬ್ಬನೇ ಹೋಗಿದ್ದಾನೆ. ನಾನು ಈಗಾಗಲೇ ನಿಮ್ಗೆ ಹೇಳಿದ್ದಾರೆ, ಅವ್ನು ಕುಡಿದು ಮತ್ತಿನಲ್ಲಿದ್ದರಿಂದ ಅವ್ನು ಯಾವುದೇ ರೀತಿ ಇಮಿಡಿಯೇಟ್ ರಿಯಾಕ್ಟ್ ಮಾಡೋಕ್ಕಾಗಲಿ ರೆಸ್ಪಾಂಡ್ ಮಾಡೋ ಸ್ಥಿತಿಯಲ್ಲಿ ಅವನು ಮೃತ ಇರಲಿಲ್ಲ. ಸೊ ಹಾಗಾಗಿ ಇವನೊಂದು 2-3 ಏಟು ಹೊಡೆದ ತಕ್ಷಣವೇ ಅವನು ಬಿದ್ದು ಹೋಗಿದ್ದಾನೆ, ಕುಸಿದು ಬಿದ್ದಿರ್ತಾನೆ. ಸೊ ಈಗ ನಾವು ಇನ್ನು ಮುಂದೆ ಯಾರ್ಯಾರ್ದು ಇನ್ವಾಲ್ವ್ಮೆಂಟ್ ಇದೆಯಾ, ಫರ್ದರ್ ಏನಿದೆ ಮುಂದಿನ ತನಿಖೆಯಿಂದ ಎಲ್ಲ ಗೊತ್ತಾಗಬೇಕಾಗ್ತದೆ. ಮೇಲ್ನೋಟಕ್ಕೆ ಇದುವರೆಗಿನ ತನಿಖೆಯಿಂದ ಇಷ್ಟು ಅಂಶಗಳು ಕಂಡು ಬಂದಿವೆ.